Hello students! Welcome to Sustalan's 7th Standard The Syllabus. Chapter 1 Integers. Chapter 1 Let's start our exciting maths journey together. ನೋಡಿ ಇಲ್ಲಿ ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾರೆ. ಇನ್ ಎ ಕ್ವಿಜ್ ಟೀಮ್ ಸ್ಕೋರ್ಡ್ -40 10 0 ಆ್ಯಂಡ್ ಟೀಮ್ ಬಿ ಸ್ಕೋರ್ಡ್ 10 0 -40 ಇನ್ 3 ಸಕ್ಸೆಸಿವ್ ರೌಂಡ್. ವಿಚ್ ಟೀಮ್ ಸ್ಕೋರ್ಡ್ ಮೋರ್? ಕ್ಯಾನ್ ವಿ ಸೇ ದಟ್ ವಿ ಕ್ಯಾನ್ ಆ್ಯಡ್ ಇಂಟಿಜರ್ಸ್ ಇನ್ ಎನಿ ಆರ್ಡರ್ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ, ಈ ಥರ ಕೊಟ್ಟಾಗ ಗಿವನ್ ಬರ್ಕೋಬೇಕು. ಗಿವನ್ ಏನು ಕೊಟ್ಟಿದ್ದಾರೆ ಅವರು, ಟೀಮ್ ಎ ಎಷ್ಟು ಸ್ಕೋರ್ ಮಾಡಿದೆ ಅಂತೆ, -40 + 10 + 0 ಎಷ್ಟಾಯ್ತು, -40 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. 40 - 10 ಅಂದರೆ 30 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. ನೆಕ್ಸ್ಟ್ ಟೀಮ್ ಬಿ ಇದು ಏನಿದೆ, 10 + 0 + -40 ಇದೆ ನೋಡಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 40 - 10 30 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ, ಮೈನಸ್ ಇದೆ. ಗೊತ್ತಾಯ್ತಾ? ಸೊ ಆನ್ಸರ್ ಏನು ಬರುತ್ತೆ, ಟೀಮ್ ಎ = -30, team B = -30. Therefore, both team score is same. ಎಷ್ಟು ಬರುತ್ತೆ, -30 ಬಂದಿದೆ, ಸೇಮ್ -30. Therefore, yes, integers can be added in any order. ನೋಡಿ, ಇಲ್ಲಿ ಸೇಮ್ ಇದೆ, -40 ಇದೆ, ಇಲ್ಲೂ -40 ಇದೆ, ಇಲ್ಲೂ 10 ಇದೆ, ಇಲ್ಲೂ 10 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಸ್ಕೋರ್ಸ್ ಏನಿದೆ ಸೇಮ್ ಇದೆ, ಬಟ್ ಪೊಸಿಷನ್ ಏನಿದೆ ಡಿಫ್ರೆಂಟ್ ಇದೆ. ಇದು ಫಸ್ಟ್ ಇದ್ದರೆ ಇದು ಲಾಸ್ಟ್ ಇದೆ, ಇದು ಲಾಸ್ಟ್ ಇದೆ, ಇದು ಮಿಡಲ್ ಇದೆ, ಇದು ಮಿಡಲ್ ಇದ್ದರೆ ಇದು ಲಾಸ್ಟ್ ಇದೆ. ಸೊ ನಾವು ಹೇಗೆ ಆ್ಯಡ್ ಮಾಡಿದ್ರು ಇಂಟೀಜರ್ಸ್ನ ಆನ್ಸರ್ ಏನು ಬರುತ್ತೆ, ಸೇಮ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ನೋಡೋಣ. ಕ್ವಶನ್ ನಂಬರ್ 4, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟು ಮೇಕ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಅಂತ ಹೇಳಿದ್ದಾರೆ. ಈಗ ನೋಡಿ, -5 + 8 + -8 = -8 ಪ್ಲಸ್ ಇಲ್ಲೇನು ಬರಿಬೇಕಾಗುತ್ತೆ, -5 ಬರಿಬೇಕಾಗುತ್ತೆ. ಯಾಕೆ ಗೊತ್ತಾ, ಇದು ನೋಡಿ, a + b = b + a ಫಾರ್ಮುಲಾನ ಏನು ಮಾಡುತ್ತೆ, ಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, -53 + 0 ಏನಾಗುತ್ತೆ, -53 ಆಗುತ್ತೆ. ಇದನ್ನು ಏನಂತ ಕರಿತೀವಿ ನಾವು, ಎಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಗೊತ್ತಾಯ್ತಾ? ಅದೇ ಥರ ನೋಡಿ, ಇಲ್ಲಿ 17 - 17 ಫಿಲ್ ಮಾಡಿದರೆ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಇದೇನಾಗುತ್ತೆ, ಎಡಿಟಿವ್ ಐಡೆಂಟಿಟಿ ಆಗುತ್ತೆ. ಎಡಿಟಿವ್ ಐಡೆಂಟಿಟಿ. ಓಕೆ, ಇದು ಕಮ್ಯುಟೇಟಿವ್ ಪ್ರಾಪರ್ಟಿ ಆಗುತ್ತೆ. ಕಮ್ಯುಟೇಟಿವ್ ಪ್ರಾಪರ್ಟಿ, ಇದು ಎಡಿಟಿವ್ ಐಡೆಂಟಿಟಿ. ಇದು ಕ್ಲೋಷರ್ ಅಂಡರ್ ಸಬ್ಸ್ಟ್ರಾಕ್ಷನ್. ಗೊತ್ತಾಯ್ತಾ? ಇದು ಏನಾಗುತ್ತೆ, a + b + c = a + b + c. ಅಸೋಸಿಯೇಟಿವ್ ಪ್ರಾಪರ್ಟಿ ಆಗುತ್ತೆ. ನೆಕ್ಸ್ಟ್ ಇದು ನೋಡಿ,
-4 ಪ್ಲಸ್ ಬ್ರಾಕೆಟ್ ಆಫ್ 15 ಪ್ಲಸ್ -3 -4 ಪ್ಲಸ್ 15 ಈಗೇನು ಬರುತ್ತೆ -3 ಬರುತ್ತೆ. ಇದು ನೋಡಿ a ಪ್ಲಸ್ b ಪ್ಲಸ್ c ಬ್ರಾಕೆಟ್ ಮಾತ್ರ ಚೇಂಜ್ ಹಾಕಿದ್ದಾರೆ. ಇದು ಅಸೋಸಿಯೇಟಿವ್ ಪ್ರಾಪರ್ಟಿನೇ ಬರುತ್ತೆ. ಇದೇನಾಗುತ್ತೆ ಅಸೋಸಿಯೇಟಿವ್ ಪ್ರಾಪರ್ಟಿ. ಗೊತ್ತಾಯ್ತಾ? ಇಲ್ಲಿಗೆ ಎಕ್ಸಸೈಸ್ ಮುಗೀತು. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you for watching. Like, share, subscribe. Study B+.